ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಲಿಯುಗದ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳು ದೀನಬಂಧು, ಆಪದ್ಬಾಂಧವ, ಕರುಣಾಸಿಂಧು ಈ ನಮ್ಮ ಗುರುರಾಯರಿಗೆ ಜಾತಕ ಬರೆದುಕೊಡಲು, ಅವರ ಭವಿಷ್ಯ ಹೇಳಲು ಬಂದಿದ್ದರಂತೆ ಮೂವರು ಜ್ಯೋತಿಷಿಗಳು. ಇವರು ಹೇಳಿದ ಭವಿಷ್ಯ ನಿಜವಾಯಿತೆ ಅಥವಾ ಸುಳ್ಳಾಯಿತೆ ನೋಡೋಣ ಬನ್ನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಿಗೆ ಪಾಠ ಹೇಳುತ್ತಾ ಕುಳಿತಿರುವಾಗ ತೇಜಸ್ವಿಗಳಾದ 3 ಜನ ಬ್ರಾಹ್ಮಣರು ಬಂದು ನಮಸ್ಕಾರ ಮಾಡಿದರು. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣತ ಪಂಡಿತರಿದ್ದೇವೆ. ತಮ್ಮ ಮಹಿಮೆ ತಿಳಿಯಿತು. ಆದ್ದರಿಂದ ದರ್ಶನ ಮಾಡಿ ಅನುಗ್ರಹವನ್ನು ಪಡೆಯಲು ಬಂದೆವು ಎಂದರು. ಆಗ ಶ್ರೀಪಾದಪುತ್ರರು ಗುರುಗಳ ಜಾತಕವನ್ನು ಕೊಟ್ಟು, ಶ್ರೀಗಳವರ ಜಾತಕ ಫಲವನ್ನು ಬರೆಯಿರಿ ಎಂದರು. ಆಗ 3 ಜನರು ಪ್ರತ್ಯೇಕವಾಗಿ ಕುಳಿತು ಫಲವನ್ನು ಬರೆದು ಶ್ರೀಗಳವರಿಗೆ ಸಮರ್ಪಿಸಿದರು. ಅದರಲ್ಲಿ ಈ ಜಾತಕವು ಪರಮಾದ್ಭುತವಾಗಿದೆ. ನಾವು ಈವರೆಗೂ ಇಂತಹ ಉತ್ಕೃಷ್ಟ ಜಾತಕವನ್ನು ನೋಡಿಯೇ ಇಲ್ಲ. ಇವರು ಶ್ರೀಹರಿಯ ವರಪ್ರಸಾದದಿಂದ ಹುಟ್ಟಿದವರು. ಆತನ ಅನುಗ್ರಹ ಇವರ ಮೇಲೆ ವಿಶೇಷವಾಗಿದೆ. ಆದ್ದರಿಂದ ಸಕಲ ಗ್ರಹರು ಉತ್ತಮ ಸ್ಥಾನದಲ್ಲಿದ್ದು ಶುಭವನ್ನುಂಟು ಮಾಡುತ್ತಿದ್ದಾರೆ. ಉತ್ತಮ ದೇವಾಂಶ ಸಂಭೂತರ ಜಾತಕವಿದು. ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ತುಂಬಿದವರು. ಸಕಲ ರಾಜ ಮಹಾರಾಜರಿಂದ ವಂದ್ಯರು, ಮಂತ್ರಸಿದ್ಧರು, ಅಪೂರ್ವವಾದ ಕೀರ್ತಿ ಗೌರವಗಳಿಂದ ಯುಕ್ತರು, ಸಮಸ್ತ ಜನರನ್ನು ಉದ್ಧಾರ ಮಾಡುವವರು ಆಗಿದ್ದಾರೆ. ದೀರ್ಘಾಯುಷಿಗಳಾದ ಇವರು ಸುಮಾರು 80 ವರ್ಷಗಳವರೆಗೆ ಈ ಭೂಮಿ ಮೇಲೆ ಮಹಿಮೆಯನ್ನು ತೋರಿಸುವರು ಎಂದು ಒಬ್ಬ ಜ್ಯೋತಿಷಿ ಬರೆದಿದ್ದರು. ಇನ್ನೊಬ್ಬರು ಮೇಲಿನಂತೆ ಎಲ್ಲವನ್ನೂ ಬರೆದು ಆಯುಷ್ಯನ್ನು ಮಾತ್ರ 300 ವರ್ಷ ಜೀವಿಸುವರು ಎಂದು ಬರೆದಿದ್ದರು. ಮೂರನೆಯವರು 700 ವರ್ಷ ಜೀವಿಸುವರು ಎಂದು ಬರೆದಿದ್ದರು. ಇದನ್ನು ನೋಡಿದ ಗುರುಗಳು ಮುಗುಳ್ನಕ್ಕು, 3 ಸರಿಯಾಗಿದೆ. ಒಬ್ಬ ಜ್ಯೋತಿಷಿಯು ಬರೆದಂತೆ ಶ್ರೀಹರಿ ಚಿತ್ತಕ್ಕೆ ಬಂದಂತೆ ನಾವು 80 ವರ್ಷ ಎಲ್ಲರ ಕಣ್ಣಿಗೆ ಕಾಣಿಸುತ್ತೇವೆ. ನಮ್ಮ ಗ್ರಂಥಗಳ ಪ್ರಸಾರ 300 ವರ್ಷದಿಂದ ಹೆಚ್ಚಾದರೂ ಜ್ಞಾನ ಪಿಪಾಸುಗಳು ಕಡಿಮೆಯಾಗಿ ಜ್ಞಾನದ ಮಟ್ಟ ಕಡಿಮೆಯಾಗುವುದು. ನಮ್ಮ ಗ್ರಂಥಗಳ ಆಯುವು 300 ವರ್ಷವೆಂದು ಬರೆದಿರುವುದು ಸರಿ. ಮೂರನೆಯವರು ಬರೆದ 700 ವರ್ಷ ಆಯಸ್ಸಿನ ವಿಚಾರವೇನೆಂದರೆ, ನಾವು 700 ವರ್ಷ ಬೃಂದಾವನದಲ್ಲಿದ್ದು ಭಕ್ತರ ಸೇವೆಯನ್ನು ಸ್ವೀಕರಿಸಿ ಲೋಕ ಕಲ್ಯಾಣ ಮಾಡಬೇಕೆಂಬುದು ಶ್ರೀಹರಿಯ ಸಂಕಲ್ಪವಾಗಿದೆ. ಇವರು ಬರೆದಿರುವುದೆಲ್ಲ ಸತ್ಯ ವಿಚಾರವೆಂದು ಧಾರಾಳವಾಗಿ ಹೇಳಬಹುದು ಎಂದು ವಿವರಿಸಿದರು. ನಂತರ ಆ ಜ್ಯೋತಿಷಿಗಳ ಪಾಂಡಿತ್ಯಕ್ಕೆ ಮೆಚ್ಚಿ ಸನ್ಮಾನ ಮಾಡಿ ಕಳಿಸಿದರು. ಸ್ನೇಹಿತರೆ, ನೋಡಿದಿರಲ್ಲ, ಜ್ಯೋತಿಷ್ಯ ಸುಳ್ಳಲ್ಲ. ಹೇಳುವವರು ಮಾಡುವ ವ್ಯತ್ಯಾಸದಿಂದ ದುಡ್ಡಿನ ಆಸೆಯಿಂದಲೋ ಜ್ಞಾನದ ಕೊರತೆಯಿಂದಲೋ ತಪ್ಪಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.